ಅಗೇನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಡಾಮಿನೇಷನ್ ಸ್ಟಾರ್ಟ್ ಆಯಿತು. ರಾಜಸ್ಥಾನ ವಿರುದ್ಧದ ಪಂದ್ಯವನ್ನ ಸೋತರೂ ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಭರ್ಜರಿಯಾಗಿ ಗೆದ್ದು ಕಂಬ್ಯಾಕ್ ಮಾಡಿದ್ದಾರೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ಆರ್ಭಟಕ್ಕೆ ಬಲಿಷ್ಠ ಎಂಐ ಪಡೆ ಸೋತು ಶರಣಾಗಬೇಕಾಯಿತು. ಫಿಲ್ ಸಾಲ್ಟ್ ಸಿಡಿಲು, ರಜತ್ ಪಾಟಿದಾರ್ ಪವರ್, ಕೃನಾಲ್ ಪಾಂಡ್ಯ ಬೌನ್ಸರ್, ಹಾಗೆ ಸುಯಾಶ್ ಮತ್ತು ರಸಿಕ್ ಅಟ್ಯಾಕ್ ಹೇಗಿತ್ತು, ಮ್ಯಾಚ್ ಟರ್ನಿಂಗ್ ಪಾಯಿಂಟ್ಸ್ ಏನೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಾಂಖೆಡೆ ಮೈದಾನದಲ್ಲಿ ನಡೆದ ಮುಂಬೈ ವರ್ಸಸ್ ಬೆಂಗಳೂರು ನಡುವಿನ ಮ್ಯಾಚ್ ಅಲ್ಲಿ ಬೆಂಗಳೂರು ಸಖತ್ತಾಗಿ ವಿನ್ ಆಗಿದೆ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬಂದ ಆರ್ಸಿಬಿ ಪರ ರನ್ಗಳ ಮಳೆ ಸುರಿಸಿದ ಬ್ಯಾಟರ್ಗಳು ಮುಂಬೈ ಬೌಲರ್ಗಳನ್ನ ಅಕ್ಷರಶಃ ಅಟ್ಟಾಡಿಸಿದ್ರು. ಆರ್ಸಿಬಿ ಪರ ಮೂವರ ಅರ್ಧ ಶತಕದ ನೆರವಿನಿಂದ 240 ರನ್ಗಳನ್ನ ಕಲೆ ಹಾಕಿ 241 ರನ್ಗಳ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರು. ಈ ಗುರಿ ಬೆನ್ನಟ್ಟಿದಂತ ಮುಂಬೈ ತಂಡ 222 ರನ್ಗಳನ್ನ ಕಲೆ ಹಾಕಲಷ್ಟೇ ಸಾಧ್ಯವಾಯಿತು. ಅಂತಿಮವಾಗಿ 18 ರನ್ಗಳಿಂದ ಸೋಲನ್ನ ಕಂಡ್ರು. ಈ ಸೋಲು ಮುಂಬೈಗೆ ಹ್ಯಾಟ್ರಿಕ್ ಸೋಲು. ಮೊದಲ ಮ್ಯಾಚ್ ಅಲ್ಲಿ ಕೆಕೆಆರ್ ವಿರುದ್ಧ ಗೆದ್ದಿದ್ದು ಬಿಟ್ರೆ ಆನಂತರದ 3 ಪಂದ್ಯಗಳನ್ನ ಸೋತಿದ್ದಾರೆ. ಇನ್ನು ಬೆಂಗಳೂರು ತಂಡ ಆಲ್ರೆಡಿ 4 ಪಂದ್ಯಗಳನ್ನ ಆಡಿದ್ದು ಅದರಲ್ಲಿ ರಾಜಸ್ಥಾನದ ವಿರುದ್ಧ ಸೋಲನ್ನ ಬಿಟ್ರೆ ಇನ್ನ 3 ಪಂದ್ಯಗಳಲ್ಲಿ ಗೆಲುವನ್ನ ಕಂಡಿದೆ. ಆಕ್ಚುಲಿ ಮುಂಬೈನ ವಾಂಖೇಡೆ ಹಿಂದೆಲ್ಲ ಎಂಐ ತಂಡದ ಭದ್ರಕೋಟೆಯಾಗಿತ್ತು. ಅಲ್ಲಿ ಸತತ 10 ವರ್ಷಗಳ ಕಾಲ ಆರ್ಸಿಬಿ ಗೆದ್ದೇ ಇರಲಿಲ್ಲ. ಆದರೆ ಕಳೆದ ವರ್ಷ ಆ ದಶಕದ ಸೋಲಿನ ಸರಪಳಿಯನ್ನ ಬ್ರೇಕ್ ಮಾಡಿದ್ದ ಬೆಂಗಳೂರು ಈಗ ಬ್ಯಾಕ್ ಟು ಬ್ಯಾಕ್ ಅದೇ ಮೈದಾನದಲ್ಲಿ ಅದೇ ವಾಂಖೇಡೆ ಸ್ಟೇಡಿಯಂನಲ್ಲಿ ಮುಂಬೈನ ವಾಂಚಿದ್ದಾರೆ. ಅದರಲ್ಲೂ ನಿನ್ನೆಯ ಮ್ಯಾಚ್ ಅಂತೂ ಸೂಪರ್ ಡೂಪರ್. ಫಸ್ಟ್ ಓವರ್ನಿಂದಲೇ ಡಾಮಿನೇಷನ್ ಸ್ಟಾರ್ಟ್ ಮಾಡಿದ್ದ ಬೆಂಗಳೂರು ಲಾಸ್ಟ್ ಬಾಲ್ವರೆಗೂ ಕೂಡ ಪಂದ್ಯವನ್ನ ಕಂಟ್ರೋಲ್ನಲ್ಲೇ ಇಟ್ಕೊಂಡಿತ್ತು. ಈ ಪಂದ್ಯಕ್ಕೆ ಏನೆಲ್ಲ ಟರ್ನಿಂಗ್ ಮೂವ್ಮೆಂಟ್ಸ್ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ತಂಡಕ್ಕೆ ಮೇನ್ ಪ್ಲಸ್ ಆಗಿದ್ದೇ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಮಾಡಿದ್ದು, ಹಾಗೆ ರಸಿಕ್ ಸಲಾಮ್ದಾರ್ಗೆ ಚಾನ್ಸ್ ಅನ್ನ ಕೊಟ್ಟಿದ್ದು. ಕಳೆದ ಹಿಂದಿನ 3 ಪಂದ್ಯಗಳಲ್ಲಿ ಆರ್ಸಿಬಿ ತಂಡ ಮೊದಲ 2 ಪಂದ್ಯಗಳನ್ನ ಗೆದ್ದಿದ್ರು ಕೂಡ ಒಂದು ಮಿಸ್ಟೇಕ್ ಆಗ್ತಾ ಇತ್ತು. ಅದೇನಂತಂದ್ರೆ ಅಭಿನಂದನ್ ಸಿಂಗ್ ಕಡೆಯಿಂದ. ಅಭಿನಂದನ್ ಸಿಂಗ್ ಕಡೆಯಿಂದ ಸುಮಾರು ರನ್ಸ್ ಹೋಗ್ತಾ ಇತ್ತು. ಹೀಗಾಗಿ ಆ ಪಂದ್ಯಕ್ಕೆ ಸ್ವಲ್ಪ ಕ್ರೂಷಿಯಲ್ ಆಗಿತ್ತು. ಅದು ರಾಜಸ್ಥಾನ ವಿರುದ್ಧದ ಮ್ಯಾಚ್ ಅಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಯಿತು. ಅಭಿನಂದನ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ ಬೌಲಿಂಗ್ ನಲ್ಲಿ ಅನ್ನೋದು. ಹೀಗಾಗಿ ಅಭಿನಂದನ್ ಸಿಂಗ್ರನ್ನ ಪ್ಲೇಯಿಂಗ್ 11 ನಿಂದ ಹೊರಗಿಟ್ಟು ರಸಿಕ್ ಸಲಾಮ್ದಾರ್ಗೆ ಚಾನ್ಸ್ ಅನ್ನ ಕೊಡ್ತಾರೆ. ಈ ಸೀಸನ್ ಅಲ್ಲಿ ರಸಿಕ್ಗೆ ಇದು ಮೊದಲ ಪಂದ್ಯ ಆರ್ಸಿಬಿ ಪರ ಪಂದ್ಯವನ್ನ ಆಡೋಕೆ ಅವಕಾಶ ಸಿಕ್ಕಿರೋದು. ಇದು ಆರ್ಸಿಬಿ ತಂಡಕ್ಕೆ ಮೇನ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ತಂದಿದ್ದು ಜೊತೆಗೆ ಲಾಸ್ಟ್ ಪಂದ್ಯದಲ್ಲಿ ಜೋಶ್ ಹೇಜಲ್ವುಡ್ ರನ್ನ ಆಡಿಸಿದ್ರು. ಬಟ್ ಮತ್ತೆ ಈಗ ಜೋಶ್ ಹೇಜಲ್ವುಡ್ ರನ್ನ ಹೊರಗಿಟ್ಟು ಜೇಕಬ್ ಡಫಿಯನ್ನ ಆಡಿಸಿದ್ರು. ನಿನ್ನೆ ಮ್ಯಾಚ್ ಅಲ್ಲಿ ಸ್ವಲ್ಪನೇ ಎಕ್ಸ್ಪೆನ್ಸಿವ್ ಆದ್ರು. 14+ ರನ್ ರೇಟ್ ನಲ್ಲಿ ಎಕಾನಮಿಯಲ್ಲಿ ರನ್ಗಳನ್ನ ಬಿಟ್ಟುಕೊಟ್ರು. ಇದು ಎಲ್ಲೋ ಒಂದು ಕಡೆ ಆರ್ಸಿಬಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕಂಬ್ಯಾಕ್ ಮಾಡಬೇಕಿದೆ ಈ ವಿಚಾರದಲ್ಲಿ. ಇನ್ನು ಅದನ್ನ ಬಿಟ್ರೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ 120 ರನ್ಗಳ ಜೊತೆಯಾಟ ಬರುತ್ತೆ. ಆರ್ಸಿಬಿ ಪರ ಹಿಂದಿನ 3 ಪಂದ್ಯಗಳಲ್ಲಿ ಪವರ್ ಪ್ಲೇನಲ್ಲಿ ಒಂದಲ್ಲ ಒಂದು ವಿಕೆಟ್ ಅನ್ನ ಆರ್ಸಿಬಿ ಕಳ್ಕೊಂಡಿತ್ತು. ಬಟ್ ಈ ಸಲ 4ನೇ ಪಂದ್ಯದಲ್ಲಿ ಪವರ್ ಪ್ಲೇನಲ್ಲಿ ವಿಕೆಟ್ ಅನ್ನ ಕಳ್ಕೊಳ್ಳಿಲ್ಲ. ಜೊತೆಗೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಕಡೆಯಿಂದ 120 ರನ್ಗಳ ಜೊತೆಯಾಟ ಬರುತ್ತೆ. ಈ ಒಂದು ಜೊತೆಯಾಟ ಇದೆಯಲ್ಲ, ಇದೇ ಜೊತೆಯಾಟ ಆರ್ಸಿಬಿಯ ಅಷ್ಟೊಂದು ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡೋಕೆ ಭದ್ರ ಬುನಾದಿಯನ್ನ ಹಾಕೊಟ್ಟಿತ್ತು. ಅದರಲ್ಲೂ ಫಿಲ್ ಸಾಲ್ಟ್ ಅಂತೂ ಹಿಂದಿನ 3 ಪಂದ್ಯಗಳಲ್ಲಿ ಸ್ವಲ್ಪ ರನ್ ಬರವನ್ನು ಎದುರಿಸಿದ್ರು. ಬಟ್ ಈಗ ನಾನು ಆಡ್ತೀನಿ, ನಾನು ಯಾವತ್ತಿದ್ರೂ ಕೂಡ ಅಗ್ರೆಸಿವ್ ಬ್ಯಾಟ್ಸ್ಮನ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ರು. ಅದು ಅರ್ಧ ಶತಕ ಆದಾಗ ಅವರಲ್ಲಿ ಬಂದಂತ ಸೆಲೆಬ್ರೇಷನ್ ಅಲ್ಲಿ ಅದು ಗೊತ್ತಾಗ್ತಾ ಇತ್ತು. ಹೀಗಾಗಿ 120 ರನ್ಗಳ ಜೊತೆಯಾಟ ಬಂದಿದೆ. ಅನಂತರ ಬರುವಂತಹ ಬ್ಯಾಟರ್ಗಳು ಫಿಯರ್ಲೆಸ್ ಆಗಿ ಅದ್ಭುತವಾದಂತಹ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಅನ್ನ ಬೀಸೋಕೆ ಸಾಧ್ಯವಾಗಿದ್ದು. ಇನ್ನು ಆರ್ಸಿಬಿ ಪರ 3 ಅರ್ಧ ಶತಕಗಳು ಬರುತ್ತೆ. ಅದರಲ್ಲೂ ಫಿಲ್ ಸಾಲ್ಟ್ ಕೇವಲ 36 ಎಸೆತಗಳಲ್ಲಿ 78 ರನ್ಗಳನ್ನ ಕಲೆ ಹಾಕ್ತಾರೆ. ಇದು ಹೈಯೆಸ್ಟ್ ರನ್ಗಳಾಗುತ್ತೆ ಆರ್ಸಿಬಿ ಪರ ಇಂಡಿವಿಜುವಲ್ ಆಗಿ. ಇವ್ರ ಕಡೆಯಿಂದ ರನ್ಸ್ ಏನ್ ಬಂತಲ್ಲ ಅದು ಮೊಮೆಂಟಮ್ನ ಚೇಂಜ್ ಮಾಡ್ತು. ಅಂಡ್ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅಂತೂ ಈ ಸೀಸನ್ ಅಲ್ಲಿ ಪವರ್ಫುಲ್ ಆಗಿ ಆಡ್ತಿದ್ದಾರೆ. ಕಳೆದ 4 ಪಂದ್ಯಗಳಲ್ಲೂ ಕೂಡ ಅವ್ರ ಕಡೆಯಿಂದ ಒಂದು ಒಳ್ಳೆ ಸ್ಕೋರ್ ಬರ್ತಾ ಇದೆ. ಅದರಲ್ಲೂ ನಿನ್ನೆ ಮ್ಯಾಚ್ ಅಲ್ಲಂತೂ ಎಲ್ಲಿ ಬಹುಶಃ IPL ಇತಿಹಾಸದಲ್ಲಿ ಫಾಸ್ಟೆಸ್ಟ್ ಅರ್ಧ ಶತಕ ಮಾಡುವಂತ ಚಾನ್ಸಸ್ ಅವ್ರಿಗಿತ್ತು. ಬಟ್ ಸ್ವಲ್ಪ ಅದರಲ್ಲ ಮಿಸ್ ಮಾಡ್ಕೊಳ್ತಾರೆ. ಬಟ್ ಅಂತಿಮವಾಗಿ 20 ಬಾಲ್ಗಳನ್ನ ಫೇಸ್ ಮಾಡಿ 53 ರನ್ಗಳನ್ನ ಕಲೆ ಹಾಕ್ತಾರೆ. ಇನ್ನು ವಿರಾಟ್ ಕೊಹ್ಲಿ 50 ರನ್ಸ್ ಬರುತ್ತೆ. ಬಟ್ ಅವರೆಲ್ಲ ಒಂದು ಕಡೆ ಸ್ವಲ್ಪ ಸ್ಲೋ ಅನಿಸಿದ್ರು ಕೂಡ ಅವರಿಗೆ ಹುಷಾರಿರ್ಲಿಲ್ಲ. ಆದ್ರೂ ಬಂದು ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ರು. ಹೀಗಾಗಿ ಫೀಲ್ಡಿಂಗ್ ನಲ್ಲಿ ಅವರು ಡಗೌಟ್ ನಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರು. ಅವರಿಗೆ ಬದಲಿ ಆಟಗಾರನಾಗಿ ಬೇರೆಯವರು ಬಂದು ಫೀಲ್ಡಿಂಗ್ ಅನ್ನ ಮಾಡ್ತಾ ಇದ್ರು. ಇದು ಗೊತ್ತಾಗ್ತಾ ಇತ್ತು. ಬಟ್ ಕೊಹ್ಲಿ ಕಡೆಯಿಂದ ಬಂದಂತ ಎಫರ್ಟ್ಗೆ ನಿಜಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ.
ಇನ್ನು ಟೀಮ್ ಡೇವಿಡ್ ಕಡೆಯಿಂದ ಒಂದೊಳ್ಳೆ ಫಿನಿಶಿಂಗ್ ಸಿಗುತ್ತೆ. ಎಸ್, ಡೆತ್ ಓವರ್ಗಳಲ್ಲಿ ಸ್ಪೆಷಲಿಸ್ಟ್ ಬ್ಯಾಟರ್ ಅಂತಾನೆ ಕರೆಸ್ಕೊಳ್ತಿರುವಂಥ RCB ಪರ ಟೀಮ್ ಡೇವಿಡ್ ಈ ಸಲ ಮ್ಯಾಚಲ್ಲೂ ಕೂಡ 16 ಬಾಲಲ್ಲಿ 34 ರನ್ಗಳನ್ನು ಸಿಡಿಸಿ ಒಂದೊಳ್ಳೆ ಫಿನಿಶಿಂಗನ್ನು ಕೊಟ್ಟರು. ಹಾಗೇನಾದರೂ ಬಹುಶಃ ಜಿತೇಶ್ ಶರ್ಮಾ ಬದಲಿಗೆ ರೊಮ್ಯಾರಿಯೋ ಶೆಫರ್ಡ್ ಏನಾದರೂ ಬಂದಿದ್ದರೆ ಬಹುಶಃ ಮುಂಬೈ ಇಂಡಿಯನ್ಸ್ ವಿರುದ್ಧದ ಮ್ಯಾಚಲ್ಲಿ ಮತ್ತಷ್ಟು ಇನ್ನೊಂದು 10 ಎಕ್ಸ್ಟ್ರಾ ರನ್ಗಳನ್ನು ನಿರೀಕ್ಷೆ ಮಾಡಬಹುದಿತ್ತು. ಬಟ್ ಹಿಂಗಿದ್ರೂ ಕೂಡ ವಾಂಖೆಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಅತಿ ಹೆಚ್ಚು ರನ್ಗಳನ್ನು ಕಲೆ ಹಾಕಿರುವಂಥ ದಾಖಲೆ ಈಗ RCB ಪಾಲಾಗಿದೆ. ಸೊ ಇದು ಕೂಡ ಒಂದು ರೆಕಾರ್ಡ್ ಆಗುತ್ತೆ. ಈ ಒಂದು 240 ರನ್ಗಳನ್ನು ಸ್ಕೋರ್ ಮಾಡಿದ್ದು, ಹಾಗೆ 241 ರನ್ಗಳ ಟಾರ್ಗೆಟ್ ಅನ್ನು ಸೆಟ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಖೇಡೆಯಲ್ಲಿ ತಂಡವೊಂದು ಗಳಿಸಿದಂಥ ಹೈಯೆಸ್ಟ್ ಸ್ಕೋರ್ ಆಗಿದೆ. ಇನ್ನು ಬ್ಯಾಟಿಂಗ್ನಲ್ಲಿ 240 ರನ್ಗಳನ್ನು ಸೆಟ್ ಮಾಡಿದ್ದೆ ತಂಡಕ್ಕೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಸೊ ಅಲ್ಲಿ 240 ರನ್ಗಳು ಅಂತಂದಾಗ ಎದುರಾಳಿ ತಂಡಕ್ಕೆ ಅಥವಾ ಏನು ಚೇಸಿಂಗ್ ಮಾಡುವಂಥ ಮುಂಬೈ ತಂಡ ಇದೆಯಲ್ಲ ಅದಕ್ಕೆ ಫಸ್ಟ್ ಓವರ್ನಿಂದಲೇ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಒಂದು ಓವರ್ಗೆ 12 ರನ್ಸ್ ಬೇಕಾಗಿದ್ದರಿಂದ ಮುಂಬೈಗೆ ಪ್ರೆಷರ್ ಸ್ಟಾರ್ಟ್ ಆಯಿತು. ಎಸ್, 240 ರನ್ರಿಂದ ಅದನ್ನು ಟಾರ್ಗೆಟನ್ನು ಚೇಸ್ ಮಾಡಬೇಕು ಅಂದರೆ ಮುಂಬೈ ತಂಡ ಒಂದು ಓವರ್ಗೆ ಫಸ್ಟ್ ಓವರಿಂದಲೇ ಕನಿಷ್ಠ 12 ರನ್ಗಳನ್ನು ಹೊಡಿಲೇಬೇಕಾಗಿತ್ತು. ಸೊ ಇದು ಆಟೋಮೆಟಿಕಲಿ ಮುಂಬೈ ತಂಡಕ್ಕೆ ಪ್ರೆಷರನ್ನು ಜಾಸ್ತಿ ಮಾಡಿತ್ತು. ಅದರ ನಡುವೆ ಏನು ರಿಕಲ್ಟನ್ ಹಾಗೆ ರೋಹಿತ್ ಶರ್ಮಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಕಾಯ್ತಾ ಇದ್ರು. ಬಟ್ ಅಲ್ಲೇನಾದರೂ ರಿಟೈರ್ಡ್ ಹರ್ಟ್ ಆಗಿ ರೋಹಿತ್ ಶರ್ಮಾ ಔಟ್ ಆಗ್ತಾರೆ, ಆನಂತರ ಸೂರ್ಯ ಬರ್ತಾರೆ. ಸೊ ಇದು ಒಂದು ರೀತಿಯಾಗಿ ಮೊಮೆಂಟಮ್ನ ಮುಂಬೈ ತಂಡದಿಂದ ಕಸಿದಿದ್ದು ಕೂಡ ಇದು ಕಾರಣ ಆಯಿತು. ಆ್ಯಂಡ್ ರಸಿಕ್ ದಾರ್ ಜೊತೆಗೆ ಸುಯಾಶ್ ಶರ್ಮಾ ಕಡೆಯಿಂದ ಅದ್ಭುತವಾದಂಥ ಸ್ಪೆಲ್ ಬರುತ್ತೆ. ಸೊ ರಾಜಸ್ಥಾನ ವಿರುದ್ಧ ಸುಯಾಶ್ ಬೌಲಿಂಗನ್ನು ಮಾಡಿರಲಿಲ್ಲ. ಸೊ ಇದು ಕೂಡ ಆವತ್ತಿನ ಪಂದ್ಯದ ಸೋಲಿಗೆ ಕಾರಣ ಆಗಿತ್ತು. ಬಟ್ ನಿನ್ನೆ ಮ್ಯಾಚಲ್ಲಿ ರಸಿಕ್ ದಾರ್ ಹಾಗೆ ಸುಯಾಶ್ ಕಡೆಯಿಂದ ಅದ್ಭುತವಾದಂಥ ಸ್ಪೆಲ್ ಬರುತ್ತೆ. ಅದರಲ್ಲೂ ರಸಿಕ್ ದಾರ್ ಅಂತೂ ಇಂಜುರಿ ನಡುವೆಯೇ ಆಗಾಗ ಸ್ವಲ್ಪ ರೆಸ್ಟನ್ನು ತಗೊಂಡು ರಿಕವರ್ ಆಗಿ ಮತ್ತೆ ವಾಪಸ್ ಬಂದು ಬೌಲಿಂಗನ್ನು ಮಾಡ್ತಿದ್ರು. ಬಟ್ ಲಾಸ್ಟ್ ಬಾಲ್ ಹಾಕೋಕೆ ಸಾಧ್ಯನೇ ಇಲ್ಲ ಅಂದಾಗ ಆ ಬಾಲನ್ನು ರೊಮ್ಯಾರಿಯೋ ಶೆಫರ್ಡ್ಗೆ ಶಿಫ್ಟ್ ಮಾಡಿದರು. ಸೊ ಅದನ್ನು ಬಿಟ್ಟರೆ ಸೊ ಅದ್ಭುತವಾಗಿ ಅವರು ಕೂಡ ಬೌಲಿಂಗನ್ನು ಮಾಡಿದರು. ಇನ್ನು ಸುಯಾಶ್ ಶರ್ಮಾ ಒಂದೇ ಓವರ್ನಲ್ಲಿ 2 ವಿಕೆಟ್ಗಳನ್ನು ತೆಗೆದಿದ್ದು ಅದ್ಭುತವಾದಂಥ ಬೌಲಿಂಗ್ ಅವ್ರ ಕಡೆಯಿಂದ ಬಂದಿತ್ತು. ಆನಂತರ ಇನ್ನು RCB ತಂಡದ ಗೆಲುವಿಗೆ ಮೇನ್ ಪ್ಲಸ್ ಪಾಯಿಂಟ್ ಏನಾಗಿದ್ದ ಅಂತಂದರೆ ನಮ್ಮ ಕೃನಾಲ್ ಪಾಂಡ್ಯ ಅವರ ಸ್ಪೆಲ್. ಸೊ 4 ಓವರ್ಗಳಲ್ಲಿ ಕೇವಲ 26 ರನ್ಗಳನ್ನು ಮಾತ್ರ ಕೊಟ್ಟು 1 ವಿಕೆಟ್ ಅನ್ನು ಕೂಡ ತೆಗೆದಿದ್ರು. ಸೊ ಅಲ್ಲಿ ಎಲ್ಲ ಬೌಲರ್ಗಳು ಕೂಡ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ರೆ ಕೃನಾಲ್ ಪಾಂಡ್ಯ ಮಾತ್ರ 6.5 ಎಕಾನಮಿಯಲ್ಲಿ ರನ್ಗಳನ್ನು ಬಿಟ್ಕೊಟ್ರು ಪರ್ ಓವರ್ಗೆ. ಸೊ ಇದು ಕೂಡ ಏನು ಮುಂಬೈ ತಂಡದ ಗೆಲುವಿಗೆ ಇಲ್ಲಿ ದುಸ್ವಪ್ನವಾಗಿ ಕಾಡಿದೆ ಕೃನಾಲ್ ಪಾಂಡ್ಯ ಅವರ ಸ್ಪೆಲ್. 4 ಓವರ್ನಲ್ಲಿ 26 ರನ್ಸ್ ಅಂದಿದ್ದು RCBಗೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಸೊ ಇದೆಲ್ಲ ಬೆಂಗಳೂರು ಗೆಲುವಿಗೆ ಪ್ಲಸ್ ಆಯಿತು. ಆಕ್ಚುಲಿ ಮುಂಬೈ ತಂಡವನ್ನು 200ರ ಒಳಗೆ ಕಟ್ಟಿ ಹಾಕುವಂಥ ಚಾನ್ಸಸ್ ಇತ್ತು. ರಸಿಕ್ ಸಲಾಮ್ದಾರ್ ಇನ್ಕಂಪ್ಲೀಟ್ ಮಾಡಿದಂಥ ಆ ಓವರ್ನಲ್ಲಿ ಕೊನೆಯ ಬಾಲ್ ಹಾಕೋಕೆ ಬಂದಂಥ ರೊಮ್ಯಾರಿಯೋ ಶೆಫರ್ಡ್ ಫಸ್ಟ್ ಬಾಲ್ನಲ್ಲೇ ಶೆರ್ಫೆನ್ ರುದರ್ಫೋರ್ಡರ್ನ ಔಟ್ ಆಗಬೇಕಿತ್ತು. ಅಂದರೆ ಔಟ್ ಮಾಡ್ತಾರೆ, ತಾವೇ ಬೌಲಿಂಗನ್ನು ಹಾಕ್ತಾರೆ, ತಾವೇ ಕ್ಯಾಚ್ ಇಡ್ತಾರೆ, ಕಾಟನ್ ಬೋರ್ಡ್ ಆಗುವಂಥ ಅವಕಾಶ ಇತ್ತು. ಬಟ್ ಬ್ಯಾಡ್ ಲಕ್, ಅದು ನೋ ಬಾಲ್ ಆಗುತ್ತೆ. ನಂತರ ಅದು ಫ್ರೀ ಹಿಟ್ ಸಿಕ್ಕಿದ್ರಿಂದ ಆ ಬಾಲ್ನು ಕೂಡ 6 ಕಟ್ಟೋಕೆ ಹೋಗ್ತಾರೆ. ಬಟ್ ಆ ಕ್ಯಾಚ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ರಜತ್ ಪಾಟಿದಾರ್. ಬಟ್ ಅದು ಫ್ರೀ ಹಿಟ್ ಆಗಿದ್ರಿಂದ ಅದನ್ನು ತಗೊಳ್ಳೋಕೆ ಸಾಧ್ಯ ಇರಲಿಲ್ಲ. ಆನಂತರ ಸಿಂಗಲ್ ಶೇರ್ನಂತೆ ಆಡಿದಂಥ ರುದರ್ಫೋರ್ಡ್ 31 ಬಾಲಲ್ಲೇ 71 ರನ್ಗಳನ್ನು ಕಲೆ ಹಾಕ್ತಾರೆ. ಸೊ ರುದರ್ಫೋರ್ಡ್ರನ್ನ ಬಿಟ್ಟರೆ MI ಪರ ಮತ್ತಾರು ಎಫೆಕ್ಟಿವ್ ಅನ್ನಿಸ್ಲೇ ಇಲ್ಲ. ಇನ್ನು ಜಸ್ಪ್ರೀತ್ ಬುಮ್ರಾ ಅಂತೂ ಈ ಸೀಸನಲ್ಲಿ ಒಳ್ಳೆ ಎಕಾನಮಿ ರೇಟಲ್ಲಿ ಬೌಲಿಂಗನ್ನು ಮಾಡ್ತಾ ಇದ್ರು ಕೂಡ ಒಂದೇ ಒಂದು ವಿಕೆಟನ್ನು ತೆಗೆಯೋಕೆ ಅವ್ರ ಕಡೆಯಿಂದ ಸಾಧ್ಯವಾಗಿಲ್ಲ. ಸೊ ಇದು ಕೂಡ ಮುಂಬೈ ತಂಡದ ಸ್ಟ್ರಗಲ್ಗೆ ಕಾರಣ ಆಗ್ತಾ ಇದೆ. ಒಟ್ಟಿನಲ್ಲಿ RCB ಈಗ ಪಂದ್ಯವನ್ನು ಗೆದ್ದಾಗಿದೆ. ಗೆಲುವಿನ ಟ್ರ್ಯಾಕ್ಗೆ ಕಂಬ್ಯಾಕ್ ಮಾಡಿದ್ದು ಆಯಿತು. ಈಗ ಮತ್ತೆ ಹೋಮ್ ಪೇಜ್ನಲ್ಲಿ ಬೆಂಗಳೂರು ಫೈಟ್ಸ್ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ.